ಈ ಪಾಡ್ಕಾಸ್ಟ್ ಸೀರೀಸ್ ನಲ್ಲಿ ಬರುವ ಎಲ್ಲಾ ಕಥೆಗಳು ಹೇಳುಗರ ಜೀವನದ ಕಥೆಗಳಾಗಿದ್ದು, ಈ ಕಥೆಗಳಿಗೂ ಪ್ರತಿಧ್ವನಿಗೂ ಯಾವುದೇ ಸಂಬಂಧವಿರುವುದಿಲ್ಲ. ಈ ಕಾರ್ಯಕ್ರಮದ ಉದ್ದೇಶ ಕೇವಲ ಮನೋರಂಜನೆಯಾಗಿದೆಯೇ ಹೊರತು ಯಾವುದೇ ವ್ಯಕ್ತಿ, ಸಂಸ್ಥೆ, ಧರ್ಮ, ಪಂಗಡ ಇತ್ಯಾದಿಗಳನ್ನು ನಿಂದಿಸುವ ಅಥವಾ ಅವಮಾನಿಸುವ ಉದ್ದೇಶವಿರುವುದಿಲ್ಲ. ಹಾಗೆ ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಗಳಿದ್ದಲ್ಲಿ contact@pratidhwani.com ಗೆ ಇಮೇಲ್ ಮಾಡಿ. ಅಕ್ಷರಗಳಲ್ಲಿ ತಿಳಿಸಲಾಗದ ಪ್ರೀತಿಯ ಭಾವಕ್ಕೆ ಗದ್ದಲದ ಮನವಿಂದು ಮೂಕ ವಿಸ್ಮಿತ. ಕಣ್ಣು ಕಣ್ಣಿನ ಆ ಪ್ರೀತಿಯ ಬಿಸುನುಡಿಯ ಆಲಿಸಿ ಆಲಿಸಿ ನಾನಾದೆ ನಿನಗೆ ಸಮ್ಮೋಹಿತ. ಸುಮತಿ ತನೆ ಅವರ ಈ ಒಂದು ಸುಂದರ ಕವಿತೆಯೊಂದಿಗೆ ನಮ್ಮ ಇಂದಿನ ಸಂಚಿಕೆನ ಶುರು ಮಾಡುವಂಥ ಸಮಯ ಬಂದಿದೆ. ನೀವು ಕೇಳ್ತಾ ಇದ್ದೀರಾ ಲವ್ ಮ್ಯಾಚ್ ಬಾಕ್ಸ್. ಹಾಗೆ ನಾನು ನಿಮ್ಮ ಜೊತೆ ಚೇತನ್ ನಾರಾಯಣ ಸ್ವಾಮಿ. ಲವ್ ಮೇಲೆ ಮುಂಚೆಯಿಂದನೂ ಅಷ್ಟೊಂದು ನಂಬಿಕೆ ಇರಲಿಲ್ಲ. ಇದೆಲ್ಲ ಇಂಪಾಸಿಬಲ್, ಇದೆಲ್ಲ ಮೂವೀಸ್ ಅಲ್ಲಿ ಮಾತ್ರ ನಡೆಯುತ್ತೆ ಅನ್ನೋದು ನಂದು ಒಂದು ತಲೆನಲ್ಲಿ ಇತ್ತು. ನನ್ಗೆ ಲವ್ ಮ್ಯಾರೇಜ್ ಆಗ್ಬೇಕು ಅಂತಾನೆ ಇತ್ತು. ಇವ್ರು ನನ್ನ ಜೀವನದಲ್ಲಿ ಬರೋಕ್ಕಿಂತ ಮುಂಚೆ ಒಬ್ಳು ಗರ್ಲ್ ಫ್ರೆಂಡ್ ಇದ್ಲು ನನ್ನ ಜೀವನದಲ್ಲಿ. ನನ್ನ ಡ್ರೀಮ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಬಿಡ್ತಾ ಬಂದಿದ್ದೆ. ನಾನು ಆಕ್ಚುಲಿ ಇವ್ರನ್ನ ನೋಡೋ ತನಕ ಇವ್ರ ಫೋಟೋನು ನೋಡಿರ್ಲಿಲ್ಲ ಅಥವಾ ಇವ್ರ ಡೀಟೇಲ್ಸ್ ಏನು ನೋಡಿರ್ಲಿಲ್ಲ. ಏನಾದ್ರೂ ಮಾಡಿಬಿಟ್ಟು ಈ ಪ್ರೊಫೈಲ್ನ ಹಂಗೆ ಕಳಿಸ್ಬಿಡೋಣ, ನನ್ ಮದುವೆ ಆಗೋದು ಬೇಡ. ದಿಸ್ ಪರ್ಸನ್ ಸೀಮ್ಸ್ ಟು ಬಿ ಇಂಟ್ರೆಸ್ಟಿಂಗ್. ನನ್ಗೂ ಮದುವೆ ಮಾಡಿ ಇಷ್ಟ ಇಲ್ಲ, ಇವ್ರದ್ದು ಇಲ್ಲ. ಇದೇನಿದು ತೆಳ್ಳಗ್ ಕಡ್ಡಿ ತರ ಇದ್ದಾರೆ ಅಂತ ಹೇಳಿದ್ರು. ನನ್ಗೆ ಇಷ್ಟ, ಆದ್ರೆ ಹೇಗೆ ಹೇಳಿ? ಲವ್ ಒಂಥರ ಕಿಕ್ ಕೊಡುತ್ತೆ ಅಲ್ವಾ? ಲವ್ ಮ್ಯಾಚ್ ಬಾಕ್ಸ್, ಲವ್ ಮ್ಯಾಚ್ ಬಾಕ್ಸ್, ಪ್ರತಿಧ್ವನಿ ಒರಿಜಿನಲ್. ಕೇಳುಗರೆ, ಇಷ್ಟು ದಿನ ಸಿಂಗಲ್ ಸುಂದರ ಆಗಿ ತಮ್ಮ ನಗುವಿನ ಚಟಾಕಿಗಳ ಮೂಲಕ ನಮ್ಮೆಲ್ಲ ಸಂಚಿಕೆಗಳಲ್ಲಿ ನಮ್ಮ ಅತಿಥಿಗಳನ್ನ ಕಾಡ್ತಾ ಇದ್ದ ವಿಕಾಸ್ ಮಂಜುನಾಥ್ ಅವರು ಇಂದು ತಮ್ಮ ಪ್ರೀತಿ ತಮ್ಮನ್ನ ಹೇಗೆ ಕಾಡ್ತಾ ಇದೆ ಅಂತ ನಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಇನ್ನ ತಡ ಮಾಡೋದೇಕೆ, ಬನ್ನಿ ಸಿಂಗಲ್ ಸುಂದರ ಅವರೇ. ಹಿಂಗಾಗೋಯ್ತು ಚೇತನ್ ನನ್ನ ಜೀವನ. ಮಿಂಗಲ್ ಸುಂದರ ಅವರೇ. ಸಿಂಗಲ್ ಅಂತ ಎಲ್ಲರೂ ನನ್ನನ್ನು ರೇಗಿಸ್ತಾ ಇದ್ರು. ಆಯ್ತಾ, ಇವಾಗ ನೋಡಿ ಮಿಂಗಲ್ ಆಗೋಗ್ಬಿಟ್ಟಿದೆ. ನೀವು ಜೀವ ತುಂಬ್ತಾ ಇರೋ ಈ ಸಿಂಗಲ್ ಸುಂದರ, ಆ ಕ್ಯಾರೆಕ್ಟರ್ ಅದು ನಮ್ಮೆಲ್ಲ ಕೇಳುಗರ ಪ್ರೀತಿ ಪಾತ್ರವಾಗಿದೆ. ಈಗ ನೀವು ಮಿಂಗಲ್ ಸುಂದರ ಆಗೋದಕ್ಕೆ ಕಾರಣ ಆಗಿರೋ ನಿಮ್ಮ ಸಂಗಾತಿಯ ಪರಿಚಯ ಮಾಡಿಕೊಡಿ. ನನ್ನ ಪಾರ್ಟ್ನರ್ ಹೆಸರು ನವ್ಯಶ್ರೀ ಅಂತ. ಸೊ ಅವರು ಬೇಸಿಕಲಿ ಬೆಣ್ಣೆಯವರು, ದಾವಣಗೆರೆ ಅವರು. ಟೀಚರ್ ಆಗಿ ಕೆಲಸ ಮಾಡ್ತಿದ್ರು. ನವ್ಯಾವ್ರೆ, ನಿಮ್ಮ ಲವ್ ಮ್ಯಾಚ್ ಬಾಕ್ಸ್ಗೆ ಸ್ವಾಗತ. ಥ್ಯಾಂಕ್ ಯು ಚೇತನ್. ನಿಮ್ಮ ಪ್ರೀತಿಯ ನೆನಪಿನ ಪುಟಗಳನ್ನ ತಿರುವಾಕೋದಕ್ಕೆ ನೀವು ರೆಡಿನಾ? ಎಸ್, ನಾವು ರೆಡಿ. ಸರಿ ವಿಕಾಸ್, ನೀವು ಹೇಳಿ, ನಿಮ್ಮ ಈ ಮದುವೆ ಪ್ರೀತಿ ಅದೆಲ್ಲದಕ್ಕೂ ಮುಂಚೆ ನಿಮ್ಮ ಪ್ರೀತಿಯ ವ್ಯಾಖ್ಯಾನ ಏನಾಗಿತ್ತು? ಚೇತನ್, ನನ್ಗೆ ಲವ್ ಮೇಲೆ ಮುಂಚೆಯಿಂದನೂ ಅಷ್ಟೊಂದು ನಂಬಿಕೆ ಇರಲಿಲ್ಲ. ಪ್ರೀತಿ ಅಂತ ಹೇಳಿದ್ರೆ ಉಪೇಂದ್ರ ಅಂತರ ಆ ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅನ್ನೋ ಝೋನಲ್ಲಿ ಇದ್ದಿತ್ತು. ನನ್ಗೆ ಲೈಫಲ್ಲಿ ಏನಾದ್ರು ಮಾಡಬೇಕು, ಈ ಲವ್ ಅಥವಾ ಹುಡುಗಿ ಅಂತ ಒಬ್ರು ಲೈಫಲ್ಲಿ ಬಂದ್ರೆ ಅದೆಲ್ಲ ಡಿಸ್ಟ್ರಾಕ್ಷನ್ ಅಂತ ಅನ್ಕೊಂಡಿದ್ದವನು ನಾನು ಆಕ್ಚುಲ್ ಆಗಿ. ಯಾಕಂತ ಹೇಳಿದ್ರೆ ಕೆಲವೊಂದು ಕಡೆ ನನ್ನ ಫ್ರೆಂಡ್ಸ್ ಜೀವನದಲ್ಲಿ ನೋಡಿರ್ಬೋದು, ಅಥವಾ ನಾನೇ ಕೆಲವೊಂದು ಹತ್ರದಿಂದ ಕೆಲವು ಸ್ಟೋರಿಗಳನ್ನ ನೋಡಿರ್ಬೋದು. ಎಲ್ಲ ಫೇಲ್ ಆಗಿರೋ ಸ್ಟೋರಿಗಳೇ ನಾನು ಜಾಸ್ತಿ ನೋಡಿರೋದು. ಸೊ ಹಂಗಾಗಿ ನನ್ಗೆ ಈ ಪ್ರೀತಿ ಮೇಲೆ ಅನ್ನೋದು ಮುಂಚೆಯಿಂದನೂ ನಂಬಿಕೆ ಇರಲಿಲ್ಲ. ನನಗೇನು ಅಂದ್ರೆ ನಾನು ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕು. ಸೊ ನಾನು ಸಕ್ಸಸ್ ಆಯ್ತು ಅಂತ ಹೇಳಿದ್ರೆ ದೆನ್ ವಿಲ್ ಥಿಂಕ್ ಆಲ್ ಅಬೌಟ್ ಇಟ್ ಅನ್ನೋ ತರ ನನ್ನ ಜೀವನದಲ್ಲಿತ್ತು. ನಿಮ್ಮ ಹುಡುಗಿ ಹೇಗಿರ್ಬೇಕು ಅನ್ನೋ ಕನ್ಸಿತ್ತು ನಿಮ್ಗೆ? ನಾವು ಹೇಳ್ತಾ ಇರೋ ಪ್ರಕಾರ ಕನ್ನಡ ಮೂವೀಸ್ ಅಲ್ಲಿ ನಾವೆಲ್ಲ ನೋಡ್ತಾ ಇರ್ತೀವಲ್ಲ, ಆ ತರ ಕೆಲವೊಂದು ಇಮ್ಯಾಜಿನೇಷನ್ ಇತ್ತು ನಮ್ಮ ಹುಡುಗಿ. ನಾನು ಫಸ್ಟ್ ಟೈಮ್ ನೋಡಿದಾಗ ಏನು ತುಂಬಾ ತಂಗಾಳಿ ಬರ್ತಾ ಇರಬೇಕು, ಗಾಳಿನಲ್ಲಿ ನಡ್ಕೊಂಡ್ ಬರ್ತಾ ಇರಬೇಕು, ಅವಳ ಕ್ಯಾರೆಕ್ಟರ್ ಎಲ್ಲರ ಜೊತೆನೂ ಹೊಂದ್ಕೊಳ್ಳೋ ತರ ಇರಬೇಕು, ತುಂಬಾ ಆಟಿಟ್ಯೂಡ್ ಇರಬಾರ್ದು, ಸಿಂಪಲ್ ಟು ಅರ್ತ್ ಇರಬೇಕು, ಜನರು ನೋಡಿದ ತಕ್ಷಣ ತುಂಬಾ ಚೆನ್ನಾಗಿ ಮಾತಾಡ್ಬೇಕು, ಒಂದ್ಸತಿ ಚೈಲ್ಡಿಶ್ ಆಗಿ ಆಡ್ಬೇಕು, ಕೆಲವೊಂದ್ಸರಿ ತುಂಬಾ ಮೆಚ್ಯೂರ್ ಆಗಿ ಬಿಹೇವ್ ಮಾಡ್ಬೇಕು. ಅದೆಲ್ಲ ಸ್ವಲ್ಪ ಥಿಂಗ್ಸ್ ಎಲ್ಲ ನಾನು ಇಮ್ಯಾಜಿನೇಷನ್ ಮಾಡಿದ್ದೆ. ಬಟ್ ಅಷ್ಟೊಂದು ಪರ್ಫೆಕ್ಟ್ ಪಾರ್ಟ್ನರ್ ಸಿಗ್ತಾರೆ ಅಂತಾನು ನಾನು ಒಂದೊಂದ್ಸತಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಾಗ ಇದೆಲ್ಲ ಇಂಪಾಸಿಬಲ್, ಇದೆಲ್ಲ ಮೂವೀಸ್ ಅಲ್ಲಿ ಮಾತ್ರ ನಡೆಯುತ್ತೆ ಅನ್ನೋದು ನಂದು ಒಂದು ತಲೆನಲ್ಲಿ ಇತ್ತು. ಒಂದ್ ಕಡೆ ನಮ್ಮ ಹುಡುಗ ಪ್ರೀತಿ ಬಗ್ಗೆ, ತನ್ನ ಹುಡುಗಿ ಬಗ್ಗೆ ಒಂದು ಈ ಸಿನಿಮ್ಯಾಟಿಕ್ ಕನಸುಗಳನ್ನೇ ಇಟ್ಕೊಂಡಿದ್ರು. ನವ್ಯ, ನೀವ್ ಹೇಳಿ, ಇದೆಲ್ಲದಕ್ಕೂ ಮೊದಲು ನಿಮ್ಗೆ ಪ್ರೀತಿ ಬಗ್ಗೆ ಅಭಿಪ್ರಾಯ ಏನಿತ್ತು?
ನನಗೆ ಲವ್ ಅಂತ ಹೇಳಿದ್ರೆ ಬಿಲೀವ್ ಇತ್ತು, ಆದರೆ ನನಗೆ ಲವ್ ಮ್ಯಾರೇಜ್ ಆಗಬೇಕು ಅಂತಾನೆ ಇತ್ತು. ಅರೇಂಜ್ ಮ್ಯಾರೇಜ್ ಆಗಬಾರ್ದು ಅಂತ ನಾನು ಮದುವೆ ಮುಂಚೆ ಅನ್ಕೊಂಡಿದ್ದು. ಆದರೆ ಅದೇ ಆಯಿತು. ಆಮೇಲೆ ಅರೇಂಜ್ ಮ್ಯಾರೇಜೇ ಆಗೋಯ್ತು. ಬಟ್ ಲವ್ ಅಂತ ಹೇಳಿದ್ರೆ ನನಗೆ ನನ್ನ ಹುಡುಗ ಹೇಗಿರಬೇಕು ಅಂತ ಅಂದ್ಕೊಂಡಿದ್ದೆ. ಅಂದರೆ ನನಗೆ ಸಪೋರ್ಟ್ ಮಾಡಬೇಕು, ಒಳ್ಳೆ ಗುಣಗಳಿರಬೇಕು, ಯಾವಾಗಲೂ ನನ್ನ ಜೊತೆನಲ್ಲಿ ಇರಬೇಕು. ಸೊ ಈ ಥರ ಎಲ್ಲರೂ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಹಾಗೆ ನನಗೂ ಸಣ್ಣ ಸಣ್ಣ ಆಸೆಗಳಿತ್ತು. ಆಸೆಗಳು, ಕನಸುಗಳು ಹಾಂ, ಎಷ್ಟು ಚಂದ ಅಲ್ವಾ? ಹೌದು. ಸರಿ ವಿಕಾಸ್, ನೀವ್ ಹೇಳಿ, ಇದಕ್ ಮೊದಲು ಯಾರ ಮೇಲಾದ್ರೂ ಕ್ರಶ್ ಅಥವಾ ಲವ್ ಆಗಿತ್ತಾ? ಚೇತನ್, ಇದಕ್ಕಿಂತ ಮುಂಚೆ ಇವ್ರು ನನ್ನ ಜೀವನದಲ್ಲಿ ಬರೋಕ್ಕಿಂತ ಮುಂಚೆ ಒಬ್ಳು ಗರ್ಲ್ ಫ್ರೆಂಡ್ ಇದ್ಲು ನನ್ನ ಜೀವನದಲ್ಲಿ. ಸೊ ಕಾರಣಾಂತರಗಳಿಂದ ಕೆಲವೊಂದು ಇಶ್ಯೂಸ್ಗಳಿಂದ ನನಗೂ ಅವಳಿಗೂ ಮ್ಯಾಚ್ ಆಗಿಲ್ಲ. ಸೊ ನಾವಿಬ್ರು ಬೇರೆ ಬೇರೆ ಪಾತ್ನ ನಾವು ನೋಡ್ಕೊಂಡ್ವಿ. ಇಟ್ ವಾಸ್ ಮ್ಯೂಚುವಲ್, ಲೈಕ್ ಇಲ್ಲ ಇದು ವರ್ಕೌಟ್ ಆಗಲ್ಲ ಅನ್ನೋ ತರ ನಾವು ಬೇರೆ ಆದ್ವಿ. ಅದಾದ್ಮೇಲೆ ಹೇಳಿದ್ನಲ್ಲ, ನನ್ನ ಪೂರ್ತಿ ಜೀವನದಲ್ಲಿ ನಾನು ಏನಾದ್ರು ಒಂದು ಮಾಡ್ಲೇಬೇಕು ಅನ್ನೋದು ನನಗೆ ಅವಾಗ ಇನ್ನೂ ಸ್ಟ್ರಾಂಗ್ ಆಗಿ ತಲೆಗೆ ಬಂತು. ಅದಾದ್ಮೇಲೆ ಪ್ರತಿಧ್ವನಿ, ಮೂವೀಸ್, ಫೋಟೋಶೂಟ್ ಅದ್ರ ಮೇಲ್ಗಡೆ ತುಂಬಾ ಜಾಸ್ತಿ ಬಿಸಿ ಆಗಿ ಜೀವನ ಇದ್ ಮಾಡ್ಕೊಂತ ಬಂದೆ. ಒಂದು ಮಾತಿದೆ, ಹರೆಯದ ಹುಡುಗಂಗೆ ಮೊದಲನೇ ಲವ್ ಫೇಲ್ಯೂರ್ ಆದ್ಮೇಲೆನೆ ಒಂದು ಮೆಚುರಿಟಿ ಅಂತ ಬರೋದು ಅಂತ. ನಿಮ್ ವಿಷಯದಲ್ಲೂ ಹೀಗೆ ಆಗಿತ್ತಾ? ಒಂದ್ ಕಡೆ ಹೌದು, ನನ್ನ ಚಾಯ್ಸ್ ಕೆಟ್ಟದಾಗಿತ್ತೇನೋ ಅಂತ ಒಂದ್ಸತಿ ನನ್ಗೆ ಅನ್ನಿಸ್ತು. ಅದು ನಾನ್ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಹುಡುಗಿನ ನೋಡೋದು ಯಾವ ತರ ಇರುತ್ತೆ, ಅದು ನನ್ನ ವೇ ಆಫ್ ಥಿಂಕಿಂಗ್ ಇನ್ನೂ ಸ್ವಲ್ಪ ಮೆಚ್ಯೂರ್ ಆಯ್ತು ಆ ಪರ್ಸನ್ ನನ್ನ ಲೈಫಲ್ಲಿ ಬಂದು ಹೋದಾದ್ಮೇಲೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಲೈಫಲ್ಲಿ ಏನ್ ಇಂಪಾರ್ಟೆಂಟು, ಯಾರ್ ಪರ್ಟಿಕ್ಯುಲರ್ ಪರ್ಸನ್ಸ್ ಇಂಪಾರ್ಟೆಂಟ್ ಅನ್ನೋದನ್ನ ನನಗೆ ಅದಿನ್ನೂ ಒಂದ್ ಸ್ವಲ್ಪ ಥಿಂಕ್ ಮಾಡೋ ತರ ಕೊಡ್ತು. ಒಂದ್ ಕಡೆ ಪ್ರೀತಿ ಅನ್ನೋದು ಬಂದಾಗ ಏನು ಇರಲ್ಲ, ನಾವು ಹುಡುಗರ ಜೀವನದಲ್ಲಿ ಯಾರು ಇಲ್ದಿರೋವಾಗ ನಮ್ ಜೀವನದಲ್ಲಿ ಆಕ್ಚುಲ್ ಆಗಿ ಏನು ಇರಲ್ಲ. ಒಬ್ರು ಯಾರಾದ್ರೂ ಪರ್ಸನ್ ನಮ್ಗೋಸ್ಕರ ಅಂತ ಬಂದಾಗ ನಮ್ಮ ಹತ್ರ ಏನಿದೆಯೋ ಎಲ್ಲಾನು ಅವ್ರಿಗೋಸ್ಕರ ಮುಡಿಪಾಗಿಡ್ಬೇಕು ಅಥವಾ ಅವ್ರಿಗೋಸ್ಕರ ಕೊಡ್ಬೇಕು ಅಂತ ನಾವು ಫೀಲ್ ಮಾಡ್ಕೊಂತೀವಿ, ಹುಡುಗರು ಎಸ್ಪೆಷಲಿ. ಅಂದ್ರೆ ಈ ಪರ್ಸನ್ ನನ್ಗೋಸ್ಕರ ಇರೋದು ಅಥವಾ ಈ ಪರ್ಸನ್ ನನ್ಗೋಸ್ಕರನೇ ಬಂದಿರೋದು ಅಂತ ನಾವು ನಮ್ ಡ್ರೀಮ್ಸ್ ಆಗಿರ್ಬೋದು ಅಥವಾ ನಮ್ಮ ಮತ್ತೊಂದು ಏನಾದ್ರು ಒಂದು ಅಚೀವ್ ಮಾಡ್ಬೇಕು, ಅದನ್ನೆಲ್ಲ ಸೈಡಿಗೆ ಇಟ್ಟು ಇಲ್ಲ ಈ ಪರ್ಸನ್ ನಮ್ಗೆ ಇಂಪಾರ್ಟೆಂಟು ಅನ್ನೋ ತರ ನಾವು ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಲ್ವಾ. ಅದು ನನ್ನ ರಿಲೇಶನ್ಶಿಪ್ ಅಲ್ಲೂ ಆಗಿತ್ತು. ಯಾಕಂತ ಹೇಳಿದ್ರೆ ನಾನ್ ಏನೆಲ್ಲ ಮಾಡ್ಬೇಕು ಅಂತ ಇದ್ದೆ, ಆ ಪರ್ಸನ್ ಅದಕ್ಕೆ ಒಂದ್ ಸ್ವಲ್ಪ ಅಪೋಸ್ ಅನ್ನೋದಕ್ಕಿಂತ ಸಪೋರ್ಟಿವ್ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲ ಆ ಪರ್ಸನ್ ನನ್ಗೆ ಇಂಪಾರ್ಟೆಂಟು ಒಂದ್ ಕಡೆ ಅಂತ ನಾನು ನನ್ನ ಫ್ಯೂ ಥಿಂಗ್ಸ್, ನನ್ನ ಡ್ರೀಮ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಬಿಡ್ತಾ ಬಂದಿದ್ದೆ. ಒಂದು ಸಂಬಂಧದಲ್ಲಿ ತ್ಯಾಗನೇ ಇಲ್ಲ ಅಂದಾಗ ಎಷ್ಟು ಕಷ್ಟ ಆಗುತ್ತೋ, ತ್ಯಾಗನೇ ಎಲ್ಲ ಅಂದಾಗ್ಲೂ ಅಷ್ಟೇ ಉಸಿರು ಕಟ್ಟಿಸುತ್ತೆ ಅಲ್ವಾ? ಯಾಕಂತ ಹೇಳಿದ್ರೆ ಅದ್ ನೀವ್ ಹೇಳಿದ್ದು 100% ಕರೆಕ್ಟ್. ಅದಕ್ಕೆ ಅಡಿಷನಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಕೆಲವೊಂದು ಪಾಯಿಂಟ್ಸ್ ಗಳಲ್ಲಿ ನಮ್ಮಿಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೇ ಇರ್ಲಿಲ್ಲ. ಅಂಡ್ ಕೆಲವೊಂದು ಪಾಯಿಂಟ್ಸ್ ಗಳಲ್ಲಿ ನಾನೇನೋ ಹೇಳಿದ್ರೆ ಅವ್ರೇನೋ ತಿಳ್ಕೊಳ್ಳೋದು ಅಥವಾ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಾ ಹೋಯ್ತು. ಅಂಡ್ ಇನ್ನೂ ಕೆಲವು ಕಾರಣಗಳಿದೆ, ಅದು ನಾನು ಹೇಳಕ್ ಇಷ್ಟಪಡಲ್ಲ. ಸೊ ದಟ್ ವಾಸ್ ಅ ಮೇಜರ್ ಥಿಂಗ್ಸ್. ನಮ್ ರಿಲೇಶನ್ಶಿಪ್ ನ ಮುಗಿಸೋದು ಬೆಟರ್ ಅಂತ ನನ್ಗನ್ಸಿ ನನ್ ಹೊರಗಡೆ ಬಂದೆ. ನವ್ಯ, ಈಗ ನೀವ್ ಹೇಳಿ, ನಿಮ್ಗೆ ಈ ಮೊದಲ ಪ್ರೀತಿ ಅಥವಾ ಕ್ರಶ್ ಹೇಗಾಯ್ತು, ಯಾವಾಗಾಯ್ತು? ಸ್ಕೂಲ್ನಲ್ಲಿ ಇದ್ದಾಗೆಲ್ಲ ತುಂಬಾ ಸಲ ಆಗಿರುತ್ತೆ. ಹಂಗೆ ನೋಡಕ್ ಹೋಯ್ತು ಅಂತ ಹೇಳಿದ್ರೆ ನನಗೆ 3 ವರ್ಷಕ್ಕಿಂತ ಮುಂಚೆ ಡೈಲಿನೂ ಆಗ್ತಾ ಇತ್ತು. ಆ ತರ ಸೀರಿಯಸ್ ಆಗಿ ಯಾವ್ದು ಆಗಿರ್ಲಿಲ್ಲ. ಕ್ರಶ್ ಬಗ್ಗೆ ಹೇಳಿ. ನೀವು ಕ್ರಶ್ ಬಗ್ಗೆ ಹೇಳಿಲ್ಲ, ರಿಲೇಶನ್ಶಿಪ್ ಬಗ್ಗೆ ಅಲ್ಲ ವಿಕಾಸ್, ಪಾಪ ಹೆದರಿದಾರಲ್ವಾ, ಸ್ವಲ್ಪ ನಾವು ಸುಲಭ ಮಾಡ್ಕೊಡ್ಬೇಕು. ಹಂಗಾರೆ ಅದನ್ನ ಕಟ್ ಮಾಡ್ಬಿಡಿ, ಅದು ಸಾಧ್ಯ ಇಲ್ವಲ್ಲ. ಸರಿ, ನೀವ್ ಹೇಳಿ. ಇಲ್ಲ ಅಷ್ಟು ಸೀರಿಯಸ್ ಆಗಿ ಕ್ರಶ್ ಯಾವ್ದು ಆಗಿಲ್ಲ, ಎಲ್ಲ ಸುಮ್ನೆ ಹಂಗೆ ಅಟ್ರಾಕ್ಷನ್ ತರ ಅಷ್ಟೇ ಅನ್ಸಿದ್ದು. ನೀವಿಬ್ರು ಮೊದಲು ಒಬ್ರನ್ನೊಬ್ರು ನೋಡಿದ್ಯಾವಾಗ, ಯಾವ ಸಂದರ್ಭದಲ್ಲಿ? ಇದು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಚೇತನ್. ಯಾಕಂದ್ರೆ ಇವ್ರ ಪ್ರೊಫೈಲು ನಮ್ಮ ಮನೆಗೆ 2019 ಬಂದಿತ್ತು. ಇವರ ಅತ್ತೆ ನಮ್ಮ ಅತ್ತಿಗೆ ಅವರ ಅಮ್ಮ, ನನ್ನ ಕಸಿನ್ ಬ್ರದರ್ ವೈಫ್. ಸೊ ಅವ್ರು ನನ್ನ ಚೈಲ್ಡ್ಹುಡ್ ಇಂದಾನು ನೋಡಿದ್ರು ಇವ್ರ ಅತ್ತೆ. ಸೊ ಅವ್ರು ನೋಡ್ಬಿಟ್ಟು ಈ ಹುಡ್ಗ ಇವರಿಗೆ ನಾನು ಇವ್ರಿಗೆ ಒಂದ್ ಸ್ವಲ್ಪ ಚೆನ್ನಾಗಿ ಸೆಟ್ ಆಗ್ತೀನಿ ಅಂತ ಅವ್ರಿಗೆ ಅನ್ಸಿತ್ತಂತೆ. ಹಂಗಾಗಿ ಅವ್ರ ಪ್ರೊಫೈಲ್ ನಮ್ಮ ಅಮ್ಮಂಗೆ ಕೊಟ್ಟಿದ್ರು. ನಮ್ಮಮ್ಮ ನನಗೆ ಬಂದು ಹಿಂಗೆ ಒಂದು ಪ್ರೊಫೈಲ್ ಬಂದಿದೆ ನೋಡು ಅಂತ ಹೇಳಿದಾಗ ನಾನು
ಇಲ್ಲ ನನಗೆ ಈ ಮದುವೆಗಿದ್ವೆಲ್ಲ ಇವಾಗಲೇ ಬೇಡ, ನನಗೆ ನನ್ನ ಲೈಫಲ್ಲಿ ಏನೋ ಒಂದು ಗೋಲ್ ಇದೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಅದಾದ್ಮೇಲೆ 2019 ಮುಗ್ದೋಯ್ತು. ಅವ್ರ ಪ್ರೊಫೈಲ್ ನಮ್ಮ ಮನೆಯಲ್ಲೇ ಆಯಿತು. ಆಮೇಲೆ 2020 ಕೋವಿಡ್ ಬರುತ್ತೆ. ಸೊ ಅವಾಗ ಮನೆಯಲ್ಲಿ ಒಂದು ಸ್ವಲ್ಪ ಪ್ಯಾನಿಕ್ ಸಿಚುವೇಶನ್ ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತ ಯಾರು ಹೇಳ್ತಾರೆ ಅವರೆಲ್ಲರದು ಮದುವೆಗಳಾಗಕ್ಕೆ ಒಂದೊಂದಾಗೆ ಸ್ಟಾರ್ಟ್ ಆಯಿತು. ಸೊ 2020 ಇದರಲ್ಲಿ ನನ್ನ ಒಬ್ಳು ಬೆಸ್ಟಿ ಇದ್ದಾಳೆ, ಅವಳು ಮದ್ವೆನಲ್ಲಿ ಹೋದಾಗ ನಮ್ಮಮ್ಮ ಕಂಪ್ಲೇಂಟ್ ಕೊಡ್ತಾ ಇದ್ರು ನನ್ನ ಬಗ್ಗೆ. ನೋಡಮ್ಮ, ಇವನು ಒಂದು ಹುಡುಗಿ ಪ್ರೊಫೈಲ್ ಇದೆ, ನೋಡಲ್ಲ, ಹಂಗೆ ಹಿಂಗೆ ಅಂತ. ಅದಕ್ಕೆ ನಮ್ಮಮ್ಮ ನಮ್ಮ ಅಪ್ಪ ಎಲ್ಲ ಸ್ವಲ್ಪ ಎಮೋಷ್ನಲ್ ಆಗಿ ಮೈಂಡ್ ವಾಶ್ ಮಾಡಿಬಿಟ್ಟು, ಇನ್ಕ್ಲೂಡಿಂಗ್ ನೀವು ಕೂಡ ಇಲ್ಲಿ ಬಂದು ಕೂತ್ಕೊಂಡಾಗ ಹಿಂಗೆ ಆಗ್ತಾ ಇದೆ ಚೇತನ್ ಅಂತೆಲ್ಲ ಹೇಳಿದಾಗ ನೀವು ಕೂಡ ನೋಡು ವಿಕಾಸ್, ದಿಸ್ ಇಸ್ ದ ರೈಟ್ ಟೈಮ್, ಇದು ಕರೆಕ್ಟ್ ಟೈಮ್ ಅಂತೆಲ್ಲ ಹೇಳಿ ಮೈಂಡ್ ವಾಶ್ ಮಾಡಿಸಿ. ಆಗ್ಲೂ ಆ ಫೋಟೋ ನೋಡ್ಲಿಲ್ವಾ ನೀವು? ಇಲ್ಲ, ನಾನು ಆಕ್ಚುಲಿ ಇವ್ರನ್ನ ನೋಡೋ ತನಕ ಇವ್ರ ಫೋಟೋನು ನೋಡಿರ್ಲಿಲ್ಲ ಅಥವಾ ಇವ್ರ ಡೀಟೇಲ್ಸ್ ಏನು ನೋಡಿರ್ಲಿಲ್ಲ ಇವ್ರನ್ನ ನೋಡಕ್ ಹೋಗೋ ತನಕ ಆಯ್ತು ಅಂತ. ಸೊ ಅದಾದ್ಮೇಲೆ ನಾವು ಡಿಸೆಂಬರ್ 8, 2020 ನಾವು ಫಸ್ಟ್ ಫ್ಯಾಮಿಲಿ ಎಲ್ಲಾರು ಹೋಗ್ಬಿಟ್ಟು ಇವ್ರ ಮನೆಗೆ ಹೋಗಿ ನೋಡ್ಕೊಂಡ್ ಬಂದಿದ್ದು. ಅದಕ್ಕಿಂತ 2 ದಿನ ಮುಂಚೆನೋ 3 ದಿನ ಮುಂಚೆನೋ ಇವರು ಫೇಸ್ಬುಕ್ ಅಲ್ಲಿ ನನಗೆ ಮೆಸೇಜ್ ಮಾಡಿದ್ರು ಒಂದ್ಸತಿ. ನಾನು ಹಿಂಗೆ ನಿಮ್ ಪ್ರೊಫೈಲ್ ನನ್ನ ಹತ್ರ ಬಂದಿದೆ ಅಂತ ಇವ್ರು ಮೆಸೇಜ್ ಮಾಡಿದ್ರು ನವೇ ಅವರು. ಸೊ ನನ್ ಫಸ್ಟ್ ಡೈಲಾಗು ಹೌದಾ ಆಯ್ ಅಂತ ಹೇಳಿದ್ರು. ಇವರು ನೀವ್ ಹೆಂಗಿದ್ದೀರಾ ಏನೆಲ್ಲ ಹೇಳಿದ್ರು. ನನ್ ಫಸ್ಟ್ ಇದ್ರಲ್ಲಿ ನನ್ ಏನಾದ್ರೂ ಮಾಡಿಬಿಟ್ಟು ಈ ಪ್ರೊಫೈಲ್ ನ ಹಂಗೆ ಕಳ್ಸ್ಬಿಟ್ಟಣ, ನನ್ ಮದುವೆ ಆಗೋದು ಬೇಡ ಅನ್ನೋದು ನನ್ನ ಮೈಂಡ್ ಸೆಟ್ ಅಲ್ಲಿ ಇದ್ದಿದ್ದು. ಸೊ ಫಸ್ಟಿಗೆ ನನ್ನ ಫಸ್ಟ್ ಮೆಸೇಜ್ ಏನಿತ್ತು ಅಂತ ಹೇಳಿದ್ರೆ ಹಿಂಗೆ ಅಂತ ಹೇಳಿದ್ರು ಅವರು. ಜನರಲ್ ಆಗಿ ನಾವು ಟಾಪಿಕ್ ಸ್ಟಾರ್ಟ್ ಮಾಡಿದ್ವಿ, ಈಗಿದ್ದೀರಾ ಏನು ಅಂತೆಲ್ಲ. ಅದಾದ್ಮೇಲೆ ನಾನು ಸುಮ್ಮನೆ ಹಿಂಗೆ ಏನೋ ಮಾತು ಬರ್ಬೇಕಾದ್ರೆ ನಾನು ಫಸ್ಟ್ ಮೆಸೇಜ್ ಅನ್ನ ಹಾಕಿದೆ. ನನ್ಗೊಬ್ಳು ಎಕ್ಸ್ ಗರ್ಲ್ ಫ್ರೆಂಡ್ ಇದ್ಲು, ಇವಾಗ ಬ್ರೇಕಪ್ ಆಗಿದೆ, ನನ್ಗೆ ಈ ಮದ್ವೆಗಿದ್ವೆ ಅನ್ನೋದ್ರ ಮೇಲೆಲ್ಲ ನಂಬಿಕೆ ಇಲ್ಲ ಅಂತೆಲ್ಲ ಮೆಸೇಜ್ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಅವ್ರ ಕಡೆಯಿಂದ ಕೂಡ ಅದೇ ತರ ರಿಪ್ಲೈ ಬಂತು, ಲೈಕ್ ಹೌದಾ ನನ್ಗೂ ಅದ್ರ ಮೇಲೆಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಇಲ್ಲ, ನನ್ಗದು ಜೀವನದ ಲವ್ ಬಗ್ಗೆ ಎಲ್ಲ ಇದಿಲ್ಲ ಅಥವಾ ಮದುವೆ ಬಗ್ಗೆ ಎಲ್ಲ ನನಗೂ ಇಂಟ್ರೆಸ್ಟ್ ಇಲ್ಲ ಅಂತ. ಸೊ ನನ್ನ ತಲೆನಲ್ಲಿ ಏನಿತ್ತು ಅಂದ್ರೆ ಹೌದಾ ಓಕೆ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಹಂಗೆ ಕಾನ್ವರ್ಸೇಷನ್ ಮಾಡಿದ್ವಿ. ಬಟ್ ನಮ್ಗೆ ಒಂದ್ ಕಡೆ ಏನ್ ಅನ್ನಿಸ್ತು ಅಂತ ಹೇಳಿದ್ರೆ, ಓಕೆ ಇದು ಮೀಟ್ ಆಗೋಕ್ಕಿಂತ ಮುಂಚೆ ದಿಸ್ ಪರ್ಸನ್ ಸೀಮ್ಸ್ ಟು ಬಿ ಇಂಟ್ರೆಸ್ಟಿಂಗ್, ಏನೋ ಒಂದ್ ಸ್ವಲ್ಪ ಪಾಯಿಂಟ್ ಏನೋ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ ಇದ್ರಲ್ಲಿ. ನನ್ಗೇನ್ ಇಷ್ಟ ಆಗ್ತಿಲ್ಲೋ ಆ ಹುಡುಗಿಗೂ ಅದೇ ಇಷ್ಟ ಆಗ್ತಿಲ್ಲ, ನನ್ಗೇನ್ ಇಷ್ಟ ಆಗ್ತಿದ್ಯೋ ಅದು ಆ ಪರ್ಸನ್ಗೆ ಇಷ್ಟ ಆಗ್ತಿದೆ ಅಂತ. ಲೈಕ್ 10 out of 10 ಒಂದು ಕ್ವಶನ್ ಪೇಪರ್ ಕೊಟ್ರು ಅಂತ ಹೇಳಿದ್ರೆ ನನ್ಗೆ 10 out of 10 ಕೂಡ ಇವ್ರ ಕಡೆಯಿಂದ ನನಗೆ ಪಾಸಿಟಿವ್ ಆನ್ಸರ್ ಬರ್ತಾ ಇದೆ, ಎಲ್ಲಾನು ಮ್ಯಾಚ್ ಆಗ್ತಾ ಇದೆ. ಲೈಕ್ ನನ್ಗೂ ಮದ್ವೆ ಮಂಗೆ ಇಷ್ಟ ಇಲ್ಲ, ಇವಳಿಗೂ ಇಲ್ಲ, ಅಂಡ್ ನನ್ಗೂ ಕೆಲವೊಂದು ಥಿಂಗ್ಸ್ ಇಷ್ಟ ಇಲ್ಲ, ಅದೆಲ್ಲಾನು ಮ್ಯಾಚ್ ಆಗ್ತಾ ಇದೆ. ಸೊ ಐ ವಾಸ್ ಲೈಕ್ ಇದೇನೋ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನನ್ನ ಪೇರೆಂಟ್ಸ್ ಎಲ್ಲ ಹೋಗ್ಬಿಟ್ಟು ಡಿಸೆಂಬರ್ 8 ಹೋಗಿ ನೋಡ್ಕೊಂಡ್ ಬಂದಿದ್ದು. ನವ್ಯ, ವಿಕಾಸ್ ಅವ್ರಿಗೆ ಈ ನಿಮ್ಮ ಪ್ರೊಫೈಲ್ ಸಿಕ್ಕಿದ್ಮೇಲೆ ಎಷ್ಟೆಲ್ಲ ಬದಲಾವಣೆಗಳಾಗಿ ಕಡೆಗೂ ನಿಮ್ ಮನೆಗ್ ಬಂದ್ರು. ಈಗ ನೀವು ಹೇಳಿ, ನಿಮ್ಗೆ ವಿಕಾಸ್ ಅವರ ಪ್ರೊಫೈಲ್ ಸಿಕ್ಕಿದ್ಮೇಲೆ ಏನೆಲ್ಲ ಆಯ್ತು? ಪ್ರೊಫೈಲ್ ಸಿಕ್ಕಾಗ ನಾನು ನನ್ನ ಫ್ರೆಂಡ್ಸಿಗೆಲ್ಲ ತೋರಿಸಿದಾಗ ಅವರೆಲ್ಲ ಇದೇನಿದು ತೆಳ್ಳಗೆ ಕಡ್ಡಿ ಥರ ಇದ್ದಾರೆ ಅಂತ ಹೇಳಿದ್ರು. ನಾನು ಕೂಡ ಹುಡುಗ ತೆಳ್ಳಗಿದ್ದಾನೆ ಅನ್ಕೊಂಡೆ, ಬಟ್ ಮ್ಯಾಚ್ ಆಗ್ತಾನೆ ನನಗೆ ಅಂತ ಸ್ವಲ್ಪ ಅನ್ಕೊಂಡೆ. ಬಟ್ ನೋಡೋಣ ಒಂದ್ಸಲಿ ಮೀಟ್ ಆಗೋಣ ಅಂತ ಆದ್ರೆ ನೀವು ಮನ್ಸ್ ಮಾಡಿದ್ರಾ? ಇಲ್ಲ ನಾನು ರೆಡಿ ಇರ್ಲಿಲ್ಲ, ನಾನು ಕೂಡ ರೆಡಿ ಇರ್ಲಿಲ್ಲ. ನನಗೂ ಸ್ವಲ್ಪ ಟೈಮ್ ಬೇಕು ಅಂತ ಅನಿಸ್ತಾ ಇತ್ತು. ಅರೇಂಜ್ ಮ್ಯಾರೇಜ್ ಬೇಡ ಅನ್ನೋ ರೀಸನ್ ಆಗಿತ್ತಾ? ನಾನು ಜಾಬ್ ಮಾಡ್ತಾ ಇದ್ನಲ್ವಾ, ಟೀಚಿಂಗ್ ಜಾಬ್. ಸೊ ಅದನ್ನೇ ಕಂಟಿನ್ಯೂ ಮಾಡಬೇಕು ಇನ್ನೊಂದು ವರ್ಷ ಆದರೂ ಅಂತ ಅನಿಸ್ತಾ ಇತ್ತು. ಯಾವುದೇ ಹುಡುಗಿಯಲ್ಲಿ ಸಡನ್ ಆಗಿ ಮದುವೆ ಮಾಡ್ತಾರೆ ಅಂತ ಹೇಳಿದ್ರೆ ಅನ್ಸುತ್ತೆ ಇವಾಗಲೇ ಬೇಡ ಅಂತ. ಸೊ ಆ ಥರ ನನಗೂ ಅನಿಸ್ತಾ ಇತ್ತು. ಮದುವೆ ಆದ ತಕ್ಷಣ ಆಗೋ ಬಹಳಷ್ಟು ಬದಲಾವಣೆಗಳ ಭಯನ? ಚೇಂಜ್ ಆಗ್ಬಿಡುತ್ತೆ, ಹುಡುಗಿರಿ ಲೈಫ್ ಚೇಂಜ್ ಆಗ್ಬಿಡುತ್ತೆ ಮದುವೆ ಆದಮೇಲೆ. ಸೊ ಅದು ಸ್ವಲ್ಪ ಟೆನ್ಷನ್ ಆಗ್ತಾ ಇತ್ತು. ಈ ಕತೆ ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಸುಮಾರು ವಿಷಯಗಳನ್ನ ತಿಳ್ಕೊಳ್ಳೋದು ಬಾಕಿ ಇದೆ. ಅದಕ್ಕಾಗಿ ನಮ್ಮ ಮುಂದಿನ ಸಂಚಿಕೆ ನಿಮ್ಗಾಗಿ ಕಾಯ್ತಾ ಇದೆ. ನಾಳೆ ಮತ್ತೊಂದು ಸಂಚಿಕೆ ಹೊರ ಬರ್ತಾ ಇದೆ, ಹಾಗೆ ಅದನ್ನ ಕೇಳೋದನ್ನ ಮಾತ್ರ ಮರಿಬೇಡಿ. ನಿಮಗೂ ನಿಮ್ಮ ಕಥೆನ ನಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನೋ ಇಚ್ಛೆ ಇದ್ರೆ ನಮಗೆ ವಾಟ್ಸಪ್ ಮಾಡಿ 9481704305. ಈ ಸಂಚಿಕೆಯ ಸಂಭಾಷಣೆ ಬರೆದಿರೋರು ಚೇತನ್ ಹಾಗೂ ವಿಕಾಸ್ ಅವರು, ಸಿಂಗಲ್ ಸುಂದರ ಆಗಿ ವಿಕಾಸ್ ಮಂಜುನಾಥ್ ಅವರು, ಹಾಗೆ ಪಂಪಾಪಣ್ಣನಾಗಿ ಮಹೇಶ್ ಅವರು ಅದ್ಭುತವಾಗಿ ಮನರಂಜಿಸಿದ್ದಾರೆ. ಹಾಗೆ ಪ್ರತಿಧ್ವನಿಯ ಮತ್ತಷ್ಟು ಪಾಡ್ಕಾಸ್ಟ್ ಕೇಳೋದಕ್ಕೆ ವಿಸಿಟ್ ಮಾಡಿ podcast.pratidhwani.com. ಹಾಗೆ ಸಂಗೀತ ಕಲಿಯೋದಕ್ಕಾಗಲಿ, ಫೋಟೋಗ್ರಫಿ, ಇವೆಂಟ್ ಮ್ಯಾನೇಜ್ಮೆಂಟ್, ಈ ರೀತಿಯ ಮತ್ತಷ್ಟು ಸರ್ವಿಸ್ನ ನೀವು ಪಡಿಬೋದು. ಅದಕ್ಕಾಗಿ ನಮಗೆ ವಾಟ್ಸಪ್ ಮಾಡ್ಬೋದು 9481704305.
ಇಷ್ಟನ್ನ ಹೇಳ್ತಾ ಸೈನಿಂಗ್ ಆಫ್ ಚೇತನ್ ನಾರಾಯಣ ಸ್ವಾಮಿ.